ಹಲೋ ಫ್ರೆಂಡ್ಸ್, ನಾನು ಶ್ರುತಿ. ಇವತ್ತು ನಾನು ನಂದು ಸ್ಕಿನ್ ಕೇರ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಯಾವುದೇ ರೀತಿ ಸ್ಕಿನ್ ಅಥವಾ ಹೇರ್ದು ಕೇರ್ ಮಾಡ್ತಾ ಇರಲಿಲ್ಲ. ಸೊ ನಾನು ಕೆರಟಿನ್ ಹೋಗಿದ್ದು ಒಂದು ತುಂಬಾ ಹೆಲ್ಪ್ ಆಯಿತು. ಯಾಕಂತಂದರೆ ನಾನು ಅಲ್ಲಿ ಹೋದಾಗ ಅವ್ರು ನನಗೆ ಸ್ಕಿನ್ಗೂ ಕೂಡ ಈ ಥರ ಕೇರ್ ಮಾಡಿ ಇದನ್ನು ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರು, ಅದೇ ಪಾರ್ಲರ್ ಅವರು. ಸೊ ನಾನು ಅದನ್ನ ಯೂಸ್ ಮಾಡೋಕ್ಕೆ ಆ ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಸ್ಕಿನ್ನು ತುಂಬಾ ಕ್ಲಿಯರ್ ಅಂತ ಅನ್ನಿಸ್ತಿದೆ, ಮತ್ತು ತುಂಬಾ ವೈಟ್ ಅಂದರೆ ಕಲರ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಪಿಂಪಲ್ಸ್ ಇತ್ತು, ಮಾರ್ಕ್ಸ್ ಇತ್ತು ಚಿಕ್ಕ ಚಿಕ್ಕದು, ಅದೆಲ್ಲ ಹೋಗಿದೆ. ಇವಾಗ ತುಂಬಾ ಚೆನ್ನಾಗಾಗಿದೆ. ಅದ್ರ ಜೊತೆಗೆ ತುಂಬಾ ಕ್ಲಿಯರ್ ಅಂತ ಅನ್ನಿಸ್ತಿದೆ ಫೇಸು. ಆದರೂ ಇಲ್ಲಿ ಸ್ವಲ್ಪ ಮಾರ್ಕ್ಸ್ ಇದೆ. ಆ್ಯಕ್ಚುಲಿ ಇದು ನನಗೆ ತುಂಬಾ ಚಿಕ್ಕ ವಯಸ್ಸಿಂದನೂ ಇದೆ. ಅದೂ ಸ್ವಲ್ಪ ಡಾರ್ಕ್ ಇತ್ತು, ಇವಾಗ ಲೈಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಸೈಡ್ ಅಂತೂ ಫುಲ್ಲು ಕ್ಲಿಯರ್ ಆಗಿಬಿಟ್ಟು ತುಂಬಾ ಕಲರ್ ಬಂದಿದೆ ಅಂತ ಅನ್ನಿಸ್ತಿತ್ತು. ಸೊ ನನ್ನ ಥರನೇ, ಯಾಕಂದರೆ ನಾನು ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿದ್ದೀನಿ ಈ ಥರ ತುಂಬಾ ಮಾರ್ಕ್ಸ್ ಅದೆಲ್ಲ ಇದ್ದಿದ್ದರಿಂದ. ಸೊ ಆ ಥರ ನಿಮಗೆ ಯಾರಿಗಾದ್ರೂ ಮಾರ್ಕ್ಸ್ ಇದೆ, ಪಿಂಪಲ್ಸ್ ಇದೆ, ಇದೆಲ್ಲ ಹೋಗ್ತಾ ಇಲ್ಲ, ಆ ಥರ ಎಲ್ಲ ಇರೋರು ಇದನ್ನ ಯೂಸ್ ಮಾಡಿ. ನಿಜವಾಗ್ಲೂ ಇದು ಇನ್ನೊಂದು ಹೇಳ್ತೀನಿ, ಯಾರಾದರೂ ಸ್ವಲ್ಪ ಕಲರ್ ಡಿಮ್ ಇರೋರು ಯೂಸ್ ಮಾಡಿದ್ರೆ ಕೂಡ ಕಲರ್ ತುಂಬಾ ಬ್ರೈಟ್ನೆಸ್ ಬರ್ತಾರೆ. ನನಗೆ ಈ ನಡುವೆ ತುಂಬ ಜನನೇ ಕೇಳ್ತಾ ಇದ್ದಾರೆ, ಹೇಗೆ ನೀನು ಬರ್ತಾ ಇಷ್ಟೊಂದು ವೈಟ್ ಆಗಿದೆ, ಇಷ್ಟೊಂದು ವೈಟ್ ಆಗಿದೆಯಾ ಅಂತ. ನಿಜ ಹೇಳಬೇಕಂದ್ರೆ ಆ ಪಾರ್ಲರ್ ಅವರು ಯಾರ ಹತ್ರನೂ ಇದನ್ನು ಶೇರ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಕೊಟ್ಟರು. ಬಟ್ ನಾನು ಮೇ ಬಿ ಇನ್ನೊಂದು 4 ಜನಕ್ಕೆ ನಂತರ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಟೈಮ್ ಇವಾಗ 10 o'clock ಆಗಿದೆ. ಇವಾಗ ನಾನು ನಂದು ರೊಟೀನು ಫೇಸ್ ವಾಶ್ ಮಾಡಿಕೊಂಡು ರೊಟೀನಾಗಿ ಇದನ್ನು ಹಚ್ಕೊಂಡೇ ಮಲ್ಕೊಳ್ಳೋದು. ಡೈಲಿ ಇದನ್ನು ಹಚ್ಕೋಬೇಕು. ಆಲ್ರೆಡಿ ನೋಡಿ ತುಂಬ ಖಾಲಿ ಆಗಿಬಿಟ್ಟಿದೆ, ಹಚ್ಕೋಬೇಕು. ಸೊ ಇದು ಬಂದುಬಿಟ್ಟು ಬೆಟ್ನೋವೇಟ್ ಎನ್ ಅಂತ. ನಾನು ಇದ್ರ ಬಗ್ಗೆನೂ ತುಂಬಾ ವೀಡಿಯೋಸ್ನ ನೋಡಿದ್ದೆ. ಅದ್ರ ಬಗ್ಗೆ ನನಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಅಂತಂದರೆ ಅದು ಹಾಗಾಗತ್ತೆ ಹಿಂಗಾಗತ್ತೆ, ಇದು ಸ್ಕಿನ್ ಮೇಲೆಲ್ಲ ತುಂಬಾ ರೋಮಗಳ ಥರ ಕೂದಲುಗಳು ಬರುತ್ತೆ, ಆ ಥರದ್ದೆಲ್ಲ ತುಂಬಾ ಕಮೆಂಟ್ಸ್ ಆಗಿರ್ಬೋದು, ತುಂಬ ಜನ ರಿವ್ಯೂ ಕೊಟ್ಟಿರೋದು ನಾನು ನೋಡಿದ್ದೀನಿ. ಮೇ ಬಿ ಬೇರೆಯವ್ರಿಗೆ ಹೆಂಗಾಗತ್ತೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ನಾನು 3.5 ತಿಂಗಳಾಯ್ತು ಇವಾಗ. ನಾನು ಯಾವಾಗ ಕೆರಟಿನ್ ಟ್ರೀಟ್ಮೆಂಟ್ ಹೋಗಿದ್ದಲ್ಲ ಆವಾಗಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 3.5 months ಆಯಿತು ನಾನು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ ಹೊರತು ಎಲ್ಲೂ ನನಗೆ ವರ್ಸ್ಟ್ ರಿಸಲ್ಟ್ ಬಂದಿಲ್ಲ. ಗೊತ್ತಿಲ್ಲ ಮುಂದೆ ಹೆಂಗೆ ಅಂತ, ಬಟ್ ಇವಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನೇಮ್ನ ಹಾಕ್ಬಿಟ್ಟು ಕಳಿಸ್ತೀನಿ. ಇದು ಬಂದುಬಿಟ್ಟು ಬೆಟ್ನೋವೇಟ್ ಎನ್ ಅಂತ ಇದೆ, ನೋಡಿ ಇಲ್ಲಿದೆ ಬೆಟ್ನೋವೇಟ್ ಎನ್ ಅಂತ. ಯಾರಿಗಾದ್ರೂ ಬೇಕಾದರೆ ಹೇಳಿ, ನಾನು ಫೋಟೋನ ತೆಗೆದು ಕಳಿಸ್ತೀನಿ. ಆಮೇಲೆ ಇನ್ನೊಂದು ಅಂದರೆ ಇದು ಕಾಸ್ಟ್ಲಿ ಇಲ್ಲ, ತುಂಬಾ ಕಡಿಮೆನೇ ಇದೆ. ಸೊ ಹಾಗಾಗಿ ಯಾರು ಬೇಕಾದರೂ ಅಫೋರ್ಡೆಬಲ್ ಪ್ರೈಸ್ ಇರೋದ್ರಿಂದ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. ಪ್ರೈಸು ಆ್ಯಕ್ಚುಲಿ ನಾನು ಪ್ರೈಸೇ ನೋಡಿಲ್ಲ. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡೇ ಆರ್ಡ್ರ್ ಮಾಡಿಬಿಟ್ಟು 2 ಆರ್ಡ್ರ್ ಮಾಡಿಬಿಟ್ಟು ತರಿಸ್ಕೊಟ್ರು. ಹಾಗಾಗಿ ನನಗೆ ನನ್ನ ಪ್ರೈಸೇ ಗೊತ್ತಿಲ್ಲ ನನಗೆ ಎಷ್ಟು ಅಂತ. ಬಟ್ ಅವ್ರು ಹೇಳಿದ್ರು ತುಂಬ ಅಫೋರ್ಡೆಬಲ್, ಕಡಿಮೆ ಇದೆ ಪ್ರೈಸು, ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಹಾಗಾಗಿ ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ನನಗೆ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಇನ್ನೊಂದಿದೆ, ನಾನು ಹೇಳ್ದೆ ಅಲ್ವಾ, 2ನ ಆರ್ಡ್ರ್ ಮಾಡಿದ್ವಿ ನಾವು. ನಮಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರಿಂದ ಸ್ವಲ್ಪ ಡಿಸ್ಕೌಂಟ್, ಇನ್ನೂ ಸ್ವಲ್ಪ ಜಾಸ್ತಿನೇ ಡಿಸ್ಕೌಂಟ್ ಸಿಕ್ತು. ಸೊ ನಾವು 2 ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ. 2 ಕ್ರೀಮಿಂದ ನಮಗೆ ಜಾಸ್ತಿನೇ ಡಿಸ್ಕೌಂಟ್ ಬಂದು ಈ ಕ್ರೀಮಿಂದು ಬೆಲೆ ಬಂದುಬಿಟ್ಟು ಇಲ್ಲಿದೆ 60 ರೂಪೀಸು. ಸೊ ಇದು 60 ರೂಪೀಸಿಗೆ ಸಿಕ್ಕುತ್ತೆ. ಇದು ಬಂದುಬಿಟ್ಟು ಹೊಸದು, ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ನಾನು ಇದು 3rd ಒನ್ ಖಾಲಿ ಮಾಡ್ತಾ ಇರೋದು. ನಾನು 3.5 months ಆಯ್ತು ಅಂತ ಹೇಳಿದ್ನಲ್ಲ, 3 ತಿಂಗಳಲ್ಲಿ 3 1 ಖಾಲಿ ಆಗಿ ಇದು 2nd ಒನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು 3rd ಒನ್ ಇನ್ನೂ ಓಪನ್ ಮಾಡಿಲ್ಲ. ಮೇ ಬಿ ಆ ಲೆಕ್ಕ ತೊಗೊಂಡ್ರೆ ನಾನು ಸ್ವಲ್ಪ ದಿವಸ ಸ್ಕಿಪ್ ಎಲ್ಲ ಮಾಡಿದ್ದೆ. ನನಗೂ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಊರಿಗೆ ಹೋಗುವಾಗ ಕ್ಯಾರಿ ಮಾಡೋದು ಮರ್ತೋಗ್ಬಿಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ನೀವು ಹಂಗೆ ಮಾಡಬೇಡಿ, ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡಬೇಕು ಇದನ್ನು. ಆವಾಗಲೇ ನಮಗೆ ಬೆಸ್ಟ್ ರಿಸಲ್ಟ್ ಬರೋದು. ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ಡೈಲಿ ಯೂಸ್ ಮಾಡಬೇಕು. ನಿಜ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಾರ್ಕ್ ಇರೋರು ಕೂಡ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬ್ರೈಟ್ನೆಸ್ ಆಗುತ್ತೆ. ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಬಂತು ಶ್ರುತಿ ಅಂತ. ಸೊ ಅದಕ್ಕೆ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇವತ್ತಿಂದ ಅಂದರೆ ಇವಾಗ 10 ಗಂಟೆ ಆಗಿದೆ, ನಾಳೆಯಿಂದ ಸ್ಟಾರ್ಟ್ ಮಾಡಿ. ಬಟ್ ಸ್ಟಾರ್ಟ್ ಮಾಡಿ, ಯಾರ್ಯಾರಿಗೆಲ್ಲ ನಿಜವಾಗ್ಲೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ತೋರಿಸ್ತೀನಿ. ನಾರ್ಮಲಿ ಎಲ್ಲರೂ ಯೂಸ್ ಮಾಡೋ ಥರನೇ ನಾನು ಯೂಸ್ ಮಾಡೋದು. ಒಂದು ಕ್ರೀಮ್ನ ಹೆಂಗೆ ಯೂಸ್ ಮಾಡ್ತಾರೆ ಹಾಗೆ.
ಆಮೇಲೆ ಇನ್ನೊಂದು, ಇದು ಯಾವುದೇ ಇರುತ್ತೆ ಪ್ರಮೋಷನಲ್ ವಿಡಿಯೋ ಅಲ್ಲ, ಯಾಕಂದರೆ ಇದು ನನಗೆ ಪಾರ್ಲರ್ ಅವರು ಸಜೆಸ್ಟ್ ಮಾಡಿದರು. ನನ್ನ ಫೇಸಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸು, ಏನಂತಾರೆ ಫೇಸಲ್ಲಿ ಸ್ವಲ್ಪ, ಯಾಕಂದರೆ ನಿದ್ದೆ ಎಲ್ಲ ಕಡಿಮೆ ಆಗಿತ್ತು ನನಗೆ, ಸ್ಟ್ರೆಸ್ಸು ವರ್ಕು ಎಲ್ಲ ಇದ್ದಿದ್ದರಿಂದ ಡಾರ್ಕ್ ಸರ್ಕಲ್ಸು, ಅದ್ರ ಜೊತೆಗೆ ತುಂಬಾ ಮಾರ್ಕ್ಸು, ಪಿಂಪಲ್ ಎಲ್ಲ ಬಂದು ಹೋಗಿದ್ದರಿಂದ ಅದ್ರದ್ದು ಮಾರ್ಕ್ಸು ಎಲ್ಲ ತುಂಬ ಇತ್ತು. ಆವಾಗ ಅವ್ರು ನನ್ನ ಫೇಸ್ನ ನೋಡಿಬಿಟ್ಟು, ಅವ್ರ ನಮ್ಮ ಹಸ್ಬೆಂಡ್ ಗೊತ್ತಿರೋರಾಗಿದ್ದರಿಂದ ಸಜೆಸ್ಟ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಇದನ್ನು ಡೈಲಿ ಯೂಸ್ ಮಾಡಿ, ಒಂದಿನನೂ ಬಿಡಬೇಡಿ ಅಂತ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಸತಿ ಪಾರ್ಲರಿಗೆ ಹೋದಾಗ ಅವರೇ ಹೇಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು ಅಂತೆಲ್ಲ. ಇದು ನೋಡಿ, ಇದು ಬಂದುಬಿಟ್ಟು ನಾನು ಮೀಶೋಲ್ಲಿ ತರಿಸಿದ್ದು, 150 ರುಪೀಸ್ ಏನೋ ಅಷ್ಟೇ. ಇದು ಏನಕ್ಕಂತಂದರೆ, ನಾವು ಇದರಲ್ಲಿ ಈ ಥರ ಮಸಾಜ್ ಮಾಡೋದ್ರಿಂದ ಫೇಸ್ ಮೇಲೆ ನಮ್ಮದು ಫೇಸು ಗ್ಲೋನೆಸ್ ಬರುತ್ತೆ, ಆ್ಯಕ್ಟಿವ್ ಆಗುತ್ತೆ ಫೇಸು. ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಮೀಶೋದಲ್ಲಿ ತರಿಸ್ಕೋಬೋದು. ನಾನು 150 ರುಪೀಸ್ ಕೊಟ್ಟಿದ್ದೆ ಅಂತ ಅನ್ಕೊತೀನಿ, ಬಟ್ ನನಗೆ ಇದು ಇವಾಗ ಯೂಸ್ ಆಗ್ತದೆ. ಯಾಕಂದರೆ ನಾನು ಇದನ್ನು ತರಿಸಿದ್ದು ತುಂಬ ಮುಂಚೆನೇ ತರಿಸಿದ್ದೆ, ಯೂಸ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಅದು ಕಬೋರ್ಡ್ ಒಳಗಡೆನೇ ಇತ್ತು. ಯಾವಾಗ ನಾನು ಈ ಕ್ರೀಮ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಕೈಯಲ್ಲೇ ಮಾಡ್ಬೋದು. ಫಸ್ಟ್ ಕೈಯಲ್ಲಿ ಮಾಡಿಬಿಟ್ಟು ಬೇಕಾದರೆ ನೀವು ಆಮೇಲೆ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ಆ್ಯಕ್ಟಿವ್ ಆಗುತ್ತೆ ಫೇಸು. ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ನಾನು ಸ್ವಲ್ಪ ಆ್ಯಕ್ಚುಲಿ ಜಾಸ್ತಿನೇ ಹಚ್ಕೊತೀನಿ. ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದರಿಂದ ನನಗೆ ಪಿಂಪಲ್ ಜಾಸ್ತಿ ಆಗಿದೆ ಅಥವಾ ಇನ್ನೇನೋ ಆಗಿದೆ, ಆ ಥರದ್ದು ಏನೂ ಇಲ್ಲ. ನಿಜ ಹೇಳಬೇಕು ಅಂದರೆ ಒಳ್ಳೆ ಎಫೆಕ್ಟ್ಸೇ ಸಿಗ್ತಾ ಇದೆ ಸೈಡ್ ಎಫೆಕ್ಟ್ಸ್ಗಿಂತ ಜಾಸ್ತಿ. ಹಾಗೆ ನಿಮಗೆ ಯಾರಿಗಾದರೂ ನನಗೆ ಐಬ್ರೋ ಸ್ವಲ್ಪ ಏನಾದರೂ ಡಾರ್ಕ್ ಆಗಬೇಕಂತ ಆಸೆ ಇದೆ, ಯಾಕಂದರೆ ತುಂಬಾ ಲೈಟ್ ಇದೆ, ಕಾಣಿಸೋದೇ ಇಲ್ಲ. ಇದನ್ನು ಹಚ್ಬಿಟ್ಟು ಸ್ವಲ್ಪ ಕಲರ್ ಬೇರೆ ಆಗಿಬಿಟ್ಟಿದ್ದೀನಿ, ಐಬ್ರೋ ಕಲರ್ ಕಾಣಿಸ್ತಾ ಇಲ್ಲ. ಐಬ್ರೋ ಡಾರ್ಕ್ ಆಗಬೇಕು. ನಿಮಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಸುಮ್ಮನೆ ಈ ಥರ ಮಾಡ್ತಾ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇಷ್ಟೇ. ನಿಮಗೆ ಎಷ್ಟೊತ್ತು ಈ ಥರ ಅನ್ಬೇಕು ಅಂತ ಅನಿಸುತ್ತೆ ಅಷ್ಟೊತ್ತು ನೀವು ಇದನ್ನು ಯೂಸ್ ಮಾಡಿಬಿಟ್ಟು ಹಿಂಗೆ ಮಾಡ್ಬೋದು. ಬೋರ್ ಆದರೆ ಬಿಡ್ಬೋದು, ಬಟ್ ನಾನು ತುಂಬ ಹೊತ್ತು ಮಾಡ್ತೀನಿ, ನನಗೆ ಇಷ್ಟ ಅಂತ. ಸೊ ಇದರಿಂದ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇದ್ರದ್ದು ಹೆಸರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೂ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಬೆಸ್ಟ್ ರಿಸಲ್ಟ್ ಇದೆ ಇದರಿಂದ. ನನಗೆ ಯೂಸ್ ಆಗಿದೆ. ಮೇ ಬಿ ನಿಮಗೂ ಇದರಿಂದ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.